ಗಣಪತಿ ಹಬ್ಬಕ್ಕೆ ಆಡಂಬರ ಪರಸ್ಪರ ಪೈಪೋಟಿ ನಡೆಯುವುದಿಲ್ಲ. ಎಲ್ಲರನ್ನೊಳಗೊಂಡು ಭಕ್ತಿಯಿಂದ ಪೂಜೆ ನೆರವೇರಿಸುವುದು ಗಣಪತಿಗೆ ಶ್ರೇಷ್ಠ. ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತಿ ಮಹಾಸ್ವಾಮಿಗಳು. ಹಬ್ಬ ಹರಿದಿನಗಳು ನಮ್ಮ ಆಡಂಬರಕ್ಕೆ ಬರುವುದಿಲ್ಲ. ಆ ದಿವಸ ನಾವು ನಮ್ಮನ್ನು ಭಕ್ತಿಯಿಂದ ದೇವರಿಗೆ ಸಮರ್ಪಿಸುವ ದಿನವಾಗಿದೆ. ಗಣಪತಿ ಹಬ್ಬಕ್ಕೆ ಆಡಂಬರ ಪರಸ್ಪರ ಪೈಪೋಟಿ ನಡೆಯುವುದಿಲ್ಲ. ಎಲ್ಲರನ್ನೊಳಗೊಂಡು ಭಕ್ತಿಯಿಂದ ಪೂಜೆ ನೆರವೇರಿಸುವುದು ಗಣಪತಿಗೆ ಶ್ರೇಷ್ಠ ಎಂದು ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತಿ ಮಹಾಸ್ವಾಮಿಗಳು ಶಿರ್ಸಿ ದೈವಜ್ಞ ಸಭಾಭವನದಲ್ಲಿ ನಡೆದ ಚಾತುರ್ಮಾಸ್ಯ ವ್ರತಾಚರಣೆ ಕಾರ್ಯಕ್ರಮದಲ್ಲಿ ತಿಳಿಸಿದರು. सामान्य जेव्हा चंद्र केना पश्चिमाधिक मुहूर्त गणपती बरोबर दिवस तो अस्त जेव्हा 9:30 तर चंद्र दिसणार पण आकाशात जे चंद्र अस्त झाल्यानंतर गणपती विसर्जन करते. पहिले काला रात्री करत नसले भयानक वातावरण होतं. सूर्य असताना 5:30 घंटे गणपती सोडते एक पद्धत असेल ही एक परंपरा असेल झालेली. आता ते गणपती बरोबर असा कशी आता असा हे थोडे चिंतन करते अनिवार्यता असते. मागील गुरुक मागील भानगड लोक आम्ही चालले अशकित एक अस्तव्यस्तला मी समाज थोडे चिंतन चलता असा म्हणून सांगेन. भारी कष्ट ते सांगते म्हणता उठशील झालेली आम्ही किती करता असाची हे थोडे आम्ही आकामावरून कण घ्या हे कण घेऊन आम्ही थोडेच बदलावण करून जात असलेली बदलावण करते अनिवार्यता असाची. आज आम्ही किती करताची गणपती हारचेची 12, 12:30, 1, 2 घंटे गणपती पूजे बसच्याची सांजे 5, 5:30, 6 घंटे गणपती नैवेद्य करतेची रात्री 7, 7:30 त्यांना उठूनपासून घेऊची एक जेवणा भीतर उठतो काम असं गणपती सकाळ हांडवलं की दनपर्यंत रात्रीपर्यंत त्या उपाशी बस का नैवेद्य घेऊन एक जेवण करता गिरका आम्ही जेवण करता. हे खंची पद्धती कोणत्या पद्धती किती पद्धती आमचं होत ना कोणत्याची काम सांगलेली थोडे सकाळी ते बिघाडे नाश होते मग आप बांधण्याची पद्धती ते सोडू येतात संजीकट पूजा करते का जेवण रात्रीकच करते ते 7 घंटे पूजा. ಎಂಎಸ್ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಉದ್ಯೋಗ ಮೇಳ ಚಾಲನೆ ನೀಡಿದ ವರಿದ್ರಾ ಸುಧಾಕರ್ ಕಾಮತ್. ಶಿರ್ಸಿ ಎಂಎಸ್ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಉದ್ಯೋಗ ಮೇಳ ಪ್ರಾರಂಭವಾಗಿದೆ. ಗ್ರೀನ್ ಕೇರ್ ಶಿರ್ಸಿ, ಕ್ಯೂಸೆಸ್ ಕಾರ್ಪೊರೇಷನ್ ಬೆಂಗಳೂರು, ಅಸ್ಮಿತೆ ಫೌಂಡೇಶನ್ ಮತ್ತು ಸಂಕಲ್ಪ ಟ್ರಸ್ಟ್ ಶಿರ್ಸಿ ಇವರ ಸಹಯೋಗದಲ್ಲಿ ಪ್ರಾರಂಭವಾದ ಉದ್ಯೋಗ ಮೇಳಕ್ಕೆ ಎಂಎಸ್ ವಾಣಿಜ್ಯ ಮಹಾವಿದ್ಯಾಲಯದ ಉಪಸಮಿತಿ ಅಧ್ಯಕ್ಷರಾದ ವರಿದ್ರಾ ಸುಧಾಕರ್ ಕಾಮತ್ ಚಾಲನೆ ನೀಡಿದರು. ಬಿಕಾಂ ಪದವಿ ಪಡೆದಿರುವ ಯುವಕ ಯುವತಿಯರಿಗೆ ಅಕೌಂಟಿಂಗ್ ವಿಭಾಗದಲ್ಲಿ ವಿವಿಧ ಹುದ್ದೆಗಳಿಗೆ ಆಯ್ಕೆ ಮಾಡಲಾಗುತ್ತಿದೆ ಮತ್ತು ಬ್ಲೂ ಕಾಲರ್ ಜಾಬ್ ವ್ಯವಸ್ಥೆಯಲ್ಲಿ ಕನಿಷ್ಠ 8ನೇ ತರಗತಿಯಿಂದ ಯಾವುದೇ ಪದವಿ ಪಡೆದವರಿಗೂ ಕೂಡ ವಿವಿಧ ಹುದ್ದೆಗಳಿಗಾಗಿ ಸಂದರ್ಶನ ನಡೆಸಲಾಗುತ್ತಿದೆ. This, my dear guys, is a platform where you can come forward, seize this opportunity, convert your aspirations into reality. We are all trying to extend whatever possible from our side. And ma'am said very rightly, our young principal is putting in a lot of efforts, bringing in newer ideas in the interest of the students. I extend all our gratitude personally on behalf of Modern Education Society to all the representatives here to be present here and posing a trust in this institution for the quality and the talent that we are nurturing. Let us all work together. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾದ 6 ಶಿಕ್ಷಕರು.
2024ನೇ ಸಾಲಿನ ಸಿದ್ದಾಪುರ ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘವು ನೀಡುವ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ತಾಲೂಕಿನ 6 ಶಿಕ್ಷಕರು ಆಯ್ಕೆಯಾಗಿರುತ್ತಾರೆ. ನಾರಾಯಣ ಅಯ್ಯರ್ ಪದೋನ್ನತ ಮುಖ್ಯಾಧ್ಯಾಪಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಗ್ಗರಣೆ, ವೀರೇಶ್ ನಾಯ್ಕ್ ಪದೋನ್ನತ ಮುಖ್ಯಾಧ್ಯಾಪಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತ್ಯಾಗ್ಲಿ, ಲಕ್ಷ್ಮೀ ನಾಯ್ಕ್ ಪದೋನ್ನತ ಮುಖ್ಯಾಧ್ಯಾಪಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವದ್ದಾನೆ, ಸುರೇಖಾ ಹೆಗಡೆ ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸೂರು, ಶ್ರೀಧರ್ ಎನ್ ಭಟ್ ಸಹ ಶಿಕ್ಷಕರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಾಳೆನಹಳ್ಳಿ, ಪ್ರಕಾಶ್ ಆಚಾರಿ ಸಹ ಶಿಕ್ಷಕರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಾಳೆನಹಳ್ಳಿ ಇವರಿಗೆ ದಿನಾಂಕ 5/9/2024 ಶ್ರೀ ಶೃಂಗೇರಿ ಶಂಕರಮಠ ಸಿದ್ದಾಪುರದಲ್ಲಿ ನಡೆಯುವ ಶಿಕ್ಷಕರ ದಿನೋತ್ಸವ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶಾಸಕರಾದ ಶ್ರೀ ಭೀಮಣ್ಣ ಟಿ ನಾಯ್ಕ ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಪ್ರಶಸ್ತಿಗೆ ಆಯ್ಕೆಯಾದ ಶಿಕ್ಷಕರಿಗೆ ಸಿದ್ದಾಪುರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘವು ಅಭಿನಂದನೆ ತಿಳಿಸುತ್ತಿದೆ. ಕಾರವಾರದ ಮಾಲಾದೇವಿ ಕ್ರೀಡಾಂಗಣದಲ್ಲಿ ನಡೆದ ಕರ್ನಾಟಕ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ನಡೆಸಿದ ಮುಕ್ತ ಅಥ್ಲೆಟಿಕ್ಸ್ ಗೇಮ್ಸ್ ಹಾಗೂ ಹೈಜಂಪ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಶಿರಸಿಯ ಪ್ರಿಯಾಂಕಾ ಪರಮಾನಂದ ಹೆಗಡೆ. ಕಾರವಾರದ ಮಾಲಾದೇವಿ ಕ್ರೀಡಾಂಗಣದಲ್ಲಿ ನಡೆದ ಕರ್ನಾಟಕ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ನಡೆಸಿದ ಮುಕ್ತ ಅಥ್ಲೆಟಿಕ್ಸ್ ಗೇಮ್ಸ್ ಹಾಗೂ ಹೈಜಂಪ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಶಿರಸಿಯ ಪ್ರಿಯಾಂಕಾ ಪರಮಾನಂದ ಹೆಗಡೆಯವರು ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಮುಂದಿನ ಹಂತದ ಸ್ಪರ್ಧೆ ಮೈಸೂರಿನಲ್ಲಿ ನಡೆಯಲಿದೆ. ಅರಣ್ಯ ಹಕ್ಕು ಕಾಯ್ದೆಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ತಿದ್ದುಪಡಿ ಮಾಡುವ ಅವಶ್ಯಕತೆ ಇಲ್ಲ. ರವೀಂದ್ರ ನಾಯ್ಕ್. ಅರಣ್ಯ ಹಕ್ಕು ಕಾಯ್ದೆಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ತಿದ್ದುಪಡಿ ಮಾಡುವ ಅವಶ್ಯಕತೆ ಇಲ್ಲ. ಇರುವ ಕಾನೂನಿನಲ್ಲಿಯೇ ಅರಣ್ಯ ಅತಿಕ್ರಮಣದಾರರಿಗೆ ಹಕ್ಕುಪತ್ರ ನೀಡಬಹುದೆಂದು ಅರಣ್ಯ ಅತಿಕ್ರಮಣದಾರರ ನಾಯಕ ರವೀಂದ್ರ ನಾಯ್ಕ್ ಅವರು ಬಾಳೆಹೊನ್ನೂರಿನ ರಂಭಾಪುರಿ ಮಠದ ಶ್ರೀ ರೇಣುಕಾಚಾರ್ಯ ಸಮುದಾಯ ಭವನದಲ್ಲಿ ನಡೆದ ಮಲೆನಾಡಿಗರ ಮಹತ್ವದ ಸಭೆಯಲ್ಲಿ ಹೇಳಿದರು. ಸೆಕ್ಷನ್ 12A 11ನೇ ಕ್ಲಾಸಲ್ಲಿ ಏನ್ ಹೇಳ್ಕೊಂಡಿದ್ದಾರೆ ಅಂದ್ರೆ, ಈ ಕಾನೂನಿನ ಅನುಷ್ಠಾನದಲ್ಲಿ ಉಪವಿಭಾಗ ಸಮಿತಿಗಳಿರ್ಬೋದು, ಜಿಲ್ಲಾ ಅರಣ್ಯ ಸಮಿತಿಗಳಿರ್ಬೋದು, ಯಾವುದೇ ಕಾರಣಕ್ಕೆ ಯಾವುದೇ ವಿಧಾನದಲ್ಲಿ ಡಾಕ್ಯುಮೆಂಟ್ ಎವಿಡೆನ್ಸ್ಗೆ ಇನ್ಸಿಸ್ಟ್ ಮಾಡಬಾರದು ಅಂತ ಹೇಳಿದೆ. ಒತ್ತಾಯಿಸತಕ್ಕದಲ್ಲ ಅಂತ ಹೇಳಿ ಮೂಲಭೂತ ಕಾನೂನಿಗೆ ತಿದ್ದುಪಡಿ ತಂದಿದೆ. ಇವತ್ತು ನಿಮ್ಮಲ್ಲಿ ಯಾರಾದ್ರೂ ಒಂದು ಆದೇಶ ಕಾಪಿ ತಂದಿದ್ರೆ ಆ ಆದೇಶ ನೋಡಿ ಅವ್ರು ಏನ್ ತಿರಸ್ಕಾರ ಮಾಡಿದಂದ್ರೆ, 3 ತಲೆಮಾರಿನ ದಾಖಲೆಗಳು ಇಲ್ಲದ ಕಾರಣ ನಿಮ್ಮ ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದಾರೆ. ಇದು ಕಾನೂನಿನ ವ್ಯತಿರಿಕ್ತವಾಗಿದೆ. 12 ವರ್ಷಗಳಾಯ್ತು. ನಾವು 2024 ಸೆಪ್ಟೆಂಬರ್ 6ಕ್ಕೆ 3 ಕಾನೂನು ತಿದ್ದುಪಡಿಗಳಾಗಿದೆ. ಇವತ್ತಿನವರೆಗೂ ನಮ್ಮ ಆಡಳಿತ ವ್ಯವಸ್ಥೆಗಳಿಗೆ ಈ ಕಾನೂನಿನ ಅರಿವಿಲ್ಲ ಅಂತ ಹೇಳಿದ್ರೆ, ನಮಗೆ ಆಡಳಿತ ವ್ಯವಸ್ಥೆಗೆ, ಸರ್ಕಾರಕ್ಕೆ ಅರಣ್ಯ ಭೂಮಿಯನ್ನು ಕೊಡಲಿಕ್ಕೆ ಇಚ್ಛಾಶಕ್ತಿ ಇಲ್ಲ ಅನ್ನೋದು ಬಹಳ ಪ್ರಮುಖವಾಗಿರುವಂತಹ ಅಂಶ, ಬಹಳ ಮುಖ್ಯವಾಗಿರುವಂತಹ ಅಂಶ. ಎರಡನೇದು, ಈ ವಿಷಯಕ್ಕೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಸಮಾಲೋಚನೆ ಮಾಡಿದಾಗ, ಕೇಂದ್ರ ಸರ್ಕಾರ ಸೆಪ್ಟೆಂಬರ್ 12, 2014ಕ್ಕೆ ಈ ಕಾಯ್ದೆಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ಎವಿಡೆನ್ಸ್ ಬಗ್ಗೆ ಒಂದು ಸರ್ಕ್ಯುಲರ್ ಹೊರಡಿಸಿತು. ನಮಗೆಲ್ಲ ಗಮನದಲ್ಲಿರುವಂತೆ ಸೆಂಟ್ರಲ್ ಟ್ರೈಬಲ್ ಅಫೇರ್ಸ್ ಮಿನಿಸ್ಟ್ರಿ ಈ ಕಾನೂನು ಅನುಷ್ಠಾನಕ್ಕೆ ಒಂದು ಮೂಲಭೂತ ಒಂದು ಕಾನೂನು ಅನುಷ್ಠಾನವಿರುವಂಥ ಒಂದು ಏಜೆನ್ಸಿ. ಆ ಕಾನೂನಲ್ಲಿ ನಾವು ಸುತ್ತೋಲೆಯನ್ನು ಕೇಳಿದಾಗ ಒಂದು ಸ್ಪಷ್ಟವಾಗಿ ಒಂದು ಆದೇಶವನ್ನು ಮಾಡಿದ್ದಾರೆ ಕೇಂದ್ರ ಸೆಂಟ್ರಲ್ ಅಫೇರ್ಸ್ ಮಿನಿಸ್ಟ್ರಿ. ಇವರು ನೋಡಲ್ ಏಜೆನ್ಸಿ ಕಾನೂನು ಅನುಷ್ಠಾನದಲ್ಲಿ. ಈ ಕಾನೂನಿನಲ್ಲಿ ಬೇರೆ ಬೇರೆ ರಾಜ್ಯಗಳ ನಾವು ಒಬ್ಬ ಅಭ್ಯಾಸ ಮಾಡಿದ್ರು ಸಹಿತ ಅಲ್ಲಿ ಸ್ಪಷ್ಟವಾಗಿ ಏನು ಹೇಳಿದ್ರೆ, ಡಾಕ್ಯುಮೆಂಟ್ ಎವಿಡೆನ್ಸ್ ಅನ್ನು ಹೇಳಿಲ್ಲ. ಸೆಕ್ಷನ್ 13ರಲ್ಲಿ ಏನು ದಾಖಲೆ ಕೊಟ್ಟಿದ್ದಾರಲ್ಲ, ಸಾಂದರ್ಭಿಕ ದಾಖಲೆ. ಆ ಊರಲ್ಲಿ 3 ತಲೆಮಾರಿನಿಂದ ಸ್ಮಶಾನಗಳಿದ್ರೆ, ದೇವಸ್ಥಾನ ಇದ್ರೆ, ಚರ್ಚ್ಗಳಿದ್ರೆ, ವಿವಿಧ ಧಾರ್ಮಿಕ ಕೇಂದ್ರಗಳಿದ್ರೆ, ಅಥವಾ ಕೃಷಿ ಚಟುವಟಿಕೆ ನೋಡಿದಾಗ, ಅಥವಾ ಬೆಳೆಸಿರುವಂಥ ಗಿಡದ ಮರಗಳನ್ನು ನೋಡಿದಾಗ ಆ ದಾಖಲೆ ಆಧಾರದಲ್ಲಿ ನೀವು ಕೊಡಬೇಕು ಅನ್ನೋದನ್ನ ಆ ಕಾನೂನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಇದಕ್ಕೆ ಈ ಗೊಂದಲಗಳು ಇರುವ